ಅಮರನಾಥ್. ಸರ್, ಈಗ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಮುಂದಿನ ವರ್ಷ 2024. ಹೌದು. ಇಲ್ಲಿ ಯಾರು ಬರ್ಬೋದು ಸರ್ ಕೇಂದ್ರದಲ್ಲಿ? ಅವರೇ ಸರ್, ತಿರ್ಗಾ ಸ್ವೀಪ್ ಆಯ್ತಾರೆ ಬಿ ಜೆ ಪಿ. ಯಾಕೆ ಅಂದರೆ ಕರೆಕ್ಟ್ ಕ್ಯಾಂಡಿಡೇಟ್ ಇಲ್ಲ, ಬೇರೆ ಪಾರ್ಟಿ ಅಲಯನ್ಸಲ್ಲಿ ಜಗಳ ಕಿತ್ತಾಟ, ನಾನು ನೀನು ನನಗೆ ಇಷ್ಟು ಸೀಟ್ ಕೊಡು ಅಷ್ಟು ಸೀಟ್. ಬಿ ಜೆ ಪಿಯಲ್ಲಿ ಒಂದೋ ಎರಡೋ ಕರಪ್ಷನ್ ಆಗಿರ್ಬೋದು, ಅವರು ಚೆನ್ನಾಗೇ ಇದ್ದಾರೆ. ಕರಪ್ಷನ್ಸ್ ಇದೆ ಅಂತೀರಾ ಸರ್? ಅಲ್ಲೂ ಒಂದೋ ಎರಡೋ ಇದೆ, ಯಾವುದ್ರಲ್ಲಿಲ್ಲ. ಬಟ್ ಮೋದಿ ಇರೋದ್ರಿಂದ ಆ ಕರಪ್ಷನ್ಸು ತಗೋತಾ ಇಲ್ಲ ಅಂದರೆ ಅರ್ಥ ಬೇರೆ. ಅವರಲ್ಲಿ ಭಾಳ ಸ್ಟ್ರಿಕ್ಟಾಗೆ ನಡ್ಕೊಂಡು ಹೋಯ್ತವ್ರು. ಬೇರೆ ಈಗ ಕಾಂಗ್ರೆಸ್ಸಲ್ಲಿ ಅಥವಾ INDA ಅಂತ ಮಾಡೋರಲ್ಲ, ಮಮತಾ ಬ್ಯಾನರ್ಜಿ 2 ಲೋಕಸಭಾ ಕೊಡ್ತೀನಿ ಅಂತ ಅವ್ರದ್ದು. ಎಷ್ಟಿಗೆ ಕಲ್ಕತ್ತಾದಲ್ಲಿ ಅಷ್ಟು ಸೀಟ್ ಐತೆ, ಮೋಸ್ಟ್ಲಿ 52 ಏನಾಯ್ತು, 2 ಕೊಡ್ತೀನಿ ಅಂದ್ರೆ ಇವ್ರು ಆಗಲೇ ಕಿತ್ತಾಟ, ನೀನು ಬಿಗ್ಸಾಗ್ತಿದ್ಯಾ ಅಂತ. ಅಲ್ಲಿ ಜಗಳ ಆಯಿತಾ, ಅಲ್ಲಿಂದ ಬಿಹಾರ್ಗೆ ಹೋದೆ, ನಿತೀಶ್ ಹೇಳ್ತವನೆ ನಾನೊಂದು 6 ಕೊಡೋದು ಅಂತಾನೆ. ಸೊ ಇವ್ರ ಕಿತ್ತಾಟ ಯಾವತ್ತೂ ಮುಗಿಯಲ್ಲ. INDA ಸ್ಟ್ಯಾಂಡ್ ಆಗೋದು ಅಂದರೆ ಭಾಳ ಕಷ್ಟ. ಇವರು ಸ್ವೀಪ್ ಮಾಡ್ಕೊಂಡು ತಿರ್ಗಾ ಎಷ್ಟು 360 ಬೇಕು ಇವ್ರಿಗೆ, ತಿರ್ಗಾ ತಗೋತಾರೆ, ಒಂದು 400 ತಗೊಂಡು ಲೀಡಿಂಗ್ ಅಂತ ಒಯ್ತಾರೆ. ಯಾರ್ದು? ಆಪ ಅವ್ರದ್ದು ಚೆನ್ನಾಗೈತೆ ಸರ್. ಅವರು ಕೇಜ್ರಿವಾಲ್ ಅವ್ರದ್ದು ಏನು ಅಬ್ಬಬ್ಬ ಅಂದರೆ 2 ಸ್ಟೇಟು, ಡೆಲ್ಲಿಯಲ್ಲಿ 7 MP, ಪಂಜಾಬಲ್ಲಿ 17-18 ಆಯಿತು. ಅದೆಲ್ಲ ಅಷ್ಟು ಕಷ್ಟ. ತಮಿಳ್ನಾಡಲ್ಲಿ ಗೆಲ್ಬೋದು DMK. ಅವರು INDAಗೆ ಕಾಂಗ್ರೆಸ್ಗೆ ಸಪೋರ್ಟ್ರು, ಅದೊಂದು ಬಿಟ್ಟರೆ ಇವ್ರಿಗೆ ಇನ್ನು ಕ್ಲೋಸ್ ಸಪೋರ್ಟ್ರು ದೊಡ್ಡ ಇದು ಅಂದರೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರು. ಈಗಲೇ ಅವ್ರ ಹಳ್ಳಿನ ಡಿಪ್ಟಿ ಮಾಡ್ಕೊಂಡು ಕೂತವ್ರೆ ಅಲ್ವಾ. ಯಾರಿಗೆ ಸಪೋರ್ಟ್ರು? ಶಿವಸೇನಾಗೆ ಅಲ್ಲಿಂದ ರೆಬಲ್ ಆಗಿ ಬಂದಲ್ಲಿ. ಅಲ್ಲೆಲ್ಲ ರಾಜಕೀಯ ಈಗ ನೋಡಿ, ಮಧ್ಯಪ್ರದೇಶ ಬರೋದೇ ಇಲ್ಲ ಅಂದ್ಕೊಂಡಿದ್ರು, ಸ್ವಲ್ಪ ಜಾಸ್ತಿ ಸೀಟೇ ತಗೊಬಿಟ್ರು. ಆಮೇಲೆ ಬಂದ್ಬಿಟ್ಟು ಅಲ್ಲಿಂದ ರಾಜಸ್ಥಾನ ಇಲ್ಲವೇ ಇಲ್ಲ ಅಂದ್ಬಿಟ್ಟಿದ್ರು, ತಿರ್ಗಾ ಮಾಡಿಕೊಂಡ್ರು. ತಿರ್ಗಾ ಅವಳಿಗೆ ವಸುಂಧರಾಜೆಗೆ ಕೊಡಲೇ ಇಲ್ಲ, ಒಳ್ಳೆ ಯಾರೋ ಒಬ್ಬನಿಗೆ ಹೊಸೊಬ್ಬನ ಹಾಕಿದ್ರು. ಅವರೆಲ್ಲ ವೋಟ್ ಬ್ಯಾಂಕಿಂಗ್ಗೆ ಜಾಟ್ ಅಂತ ಒಂದು ಜಾತಿ ಅಂಥವ್ರನ್ನೆಲ್ಲ ಕೈಗೆ ಹಾಕೊಂಡು ಮಾಡ್ತಾರೆ ಸರ್. ನಮಗೆ ಏನು ಇದೆ ಸರ್, ಇಂಡಿಯಾದಲ್ಲಿ ಜಾತಿ ಲೆಕ್ಕಾಚಾರ ಇಲ್ಲದೆ ಎಲೆಕ್ಷನ್ ಇಲ್ಲ ಸರ್. ಮೋದಿ ಈಸ್ ಎ ಬ್ರಿಲಿಯಂಟ್ ಕ್ಯಾಂಡಿಡೇಟ್, ಅಷ್ಟು ಹೇಳ್ಬೋದು. ಬ್ರಿಲಿಯಂಟ್ ಕ್ಯಾಂಡಿಡೇಟ್ ಅಂತಂದರೆ ಎಲ್ಲದರಲ್ಲೂ ಬ್ರಿಲಿಯನ್ಸಿ ತೋರಿಸ್ತಾರೆ ಅಂತ? ಎಲ್ಲದರಲ್ಲೂ ಅಲ್ಲ ಸರ್, ಅವರು ಮಾಡೋದ್ರಲ್ಲಿ ನಮಗೂ 1-2-3 ಇಷ್ಟ ಆಯ್ತದೆ. ತಲಾಖು, ಆ 370 ಆರ್ಟಿಕಲ್ಲು, ಇದೆಲ್ಲ ಬೇಕೇ ಆಗಿದ್ದು. ಈ CAA ಎಲ್ಲ ಮಾಡಿಬಿಟ್ರೆ ಸ್ವಲ್ಪ ಕ್ಲ್ಯಾಶಸ್ಗಳು ಹೊಡೆದಾಟ ಆಗೋಯ್ತದೆ ಅಷ್ಟೇ. ಇವ್ರು ಎತ್ತಿಬಿಡ್ತಾರಲ್ಲ ಕಾಂಗ್ರೆಸ್ ಅವರು. ಅದರಿಂದ ಮಾಡೋದು ಏನು ಅಂದರೆ ಹಿಂದೂಸ್ಗಳಿಗೆ ಒಳ್ಳೇದಾಗಲಿ ಅಂತ. ಆ ಟೈಮಲ್ಲಿ ಇವರಿದ್ರಲ್ಲ ಮೊಘಲ್ ಡೈನಾಸ್ಟಿಗಳು, ಅವರೆಲ್ಲ ಹಿಂದೂಸ್ಗಳನ್ನ ಬಡ್ದಿನೇ ಕನ್ವರ್ಟ್ ಮಾಡಿರೋದು. ಅದೆಲ್ಲ ಬುಕ್ಕಲ್ಲಿ ಓದಿದ್ದು, ಎಲ್ಲ ಬುಕ್ಕಲ್ಲಿ ಓದಿದ್ದು, ಅದು ನಡೆದಿರೋದು ನಾವು ನೋಡಿಲ್ಲ. ಅದು ಈಗಿರೋ ಕ್ಯಾಂಡಿಡೇಟ್ಲಿ ಸರ್ ಬೇರೆ ಅಪೋಸಿಷನ್ ಕ್ಯಾಂಡಿಡೇಟೇ ಇಲ್ಲ ಸರ್. ಇನ್ನು ರಾಹುಲ್ ಗಾಂಧಿಗೆ ಇನ್ನೊಂದು 5 ವರ್ಷ ಹೋಗಬೇಕು, ಕಡಕ್ ಬರಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕು, ಮಾತಾಡೋ ಮನುಷ್ಯನಿಗೆ ಒಂಥರ ಇದು ಬೇಕು. ಆ ಥರ ಅವ್ರಿಗೆ ಆ ಗತ್ತು ಸ್ಟೈಲು ಎಲ್ಲಾದ್ರೂ ಅವ್ರಿಗಿದೆ. ಏನಂದರೆ ಅವರು ಒಂದೇ ಒಂದು ಚೇಂಜ್ ಮಾಡಬೇಕು, ಬಡವ್ರಿಗೆ ಏನಾದರೂ ಒಂದು ಮಾಡಬೇಕು ಆ ಗೌರ್ಮೆಂಟ್. ಈ ಪೆನ್ಷನ್ ಕೊಡೋದಾಗಲಿ ಅದೆಲ್ಲ ಸ್ವಲ್ಪ ಮಾಡಿದ್ರೆ ಇನ್ನೂ ಅವರು 530 546 ಸೀಟ್ ಏನೋ ಐತೆ, 500 ಗೆದ್ಬಿಡ್ತಾರೆ ಏನೋ. ಸ್ವಲ್ಪ ಹೆಲ್ಪ್ ಮಾಡಬೇಕು. ಅನ್ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿ ಜಾಸ್ತಿ ಇದೆ, ಅದನ್ನು ಅವ್ರು ಮಾಡಬೇಕು. ಪ್ರೈವೇಟ್ ಮಾಡಿದ್ದೆಲ್ಲ ಒಳ್ಳೆಯದೇ ಆಯಿತು. ಬೆಮ್ಮೆಲ್ಲು ಕೂತಿದ್ದ ಜಾಗದಲ್ಲೇ 2-2 ಲಕ್ಷ 4 ಅವರ್ ಕೆಲಸ ಮಾಡ್ಕೊಂಡು ಅಷ್ಟು ಸಂಬಳ ಪ್ರೈವೇಟೇ ಮಾಡಾಕ್ಬಿಟ್ರು. ಈಗ ರೈಲ್ವೇಸೇ ಒಂದೇ ಭಾರತ್ ಅದೆಲ್ಲ ಪ್ರೈವೇಟ್ಗೆ ಕೊಟ್ಬಿಟ್ಟು ಮೋದಿ. ನೀವು ಸಂಪಾದನೆ ಮಾಡಿ ಇಂಡಿಯಾ ಇಂಪ್ರೂವ್, ಒಳ್ಳೊಳ್ಳೆ ಟ್ರೈನ್ ಆಯಿತು, ಒಳ್ಳೊಳ್ಳೆ ರೋಡ್ಸ್ ಆಯಿತು, ಯಾವುದೋ 1-2-3 ಕಳಪೆ ಆಗಿರ್ಬೋದು. ಅದು ಎಲ್ಲ ಗೌರ್ಮೆಂಟಲ್ಲೂ ಹಾಗೆ ಆಯ್ತದೆ. ಅವರು ಪ್ರತಿಯೊಂದಕ್ಕೂ ನಾ ಇಲ್ಲಿ ಕೂತಿದ್ದೀನಿ ಅಂತ ಬಂದು ನೋಡೋಕ್ಕಾಯ್ತದ? ಒಂದು ಪ್ರೈಮ್ ಮಿನಿಸ್ಟ್ರಿಗೆ ಹಂಗಲ್ಲ, ಆಗಲ್ಲ.
ಸುಮಾರು ಯೋಜನೆಗಳನ್ನ ತಗೊಂಬಂದ್ರಲ್ಲ ಸರ್. ಹೌದು ಸರ್, ಅವರು ಕೂತ್ಕೊಂಡೇ ಲೆಕ್ಕಾಚಾರ ಹಾಕ್ತಾರೆ ಏನು ಮಾಡಬೇಕು. ಒಳ್ಳೊಳ್ಳೆ IAS ಆಫೀಸರ್ಗಳು, ಒಳ್ಳೊಳ್ಳೆ ಚೀಫ್ ಸೆಕ್ರೆಟ್ರಿಗಳಿದ್ದಾರೆ, ಒಳ್ಳೆ ಖಡಕ್ ಅಂತ ನನ್ನ ಲೆಕ್ಕಾಚಾರ. ಟ್ಯಾಕ್ಸ್ನ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ಹೇಗೆ ಅವರು ಸದುಪಯೋಗ ಮಾಡ್ಕೋಬೇಕು ನಮ್ಮ ದೇಶಕ್ಕೆ ಅನ್ನೋದನ್ನ ಸರ್ ಟ್ಯಾಕ್ಸ್ ಬಗ್ಗೆ ಅಷ್ಟು ಗೊತ್ತಾಗಲ್ಲ. ಕಲೆಕ್ಟ್ ಮಾಡಿದ್ದಾರೆ ಇವರು, ಇಲ್ಲದೆ ಪಲ್ದೆ ಆಶ್ವಾಸನೆಗಳು, ಒಂದು ಯಂಗ್ಸ್ಗೆ 2,000 ಕೊಡ್ತೀನಿ, ಕರೆಂಟ್ ಬಿಲ್ ಎತ್ಬಿಡ್ತೀನಿ, ಇದೆಲ್ಲ ಮಾಡಿಬಿಟ್ರೆ ಕೆಲಸಕ್ಕೆ ಹೋಗಲ್ಲ ಅವರು, ಮನೇಲೇ ಕೂತ್ಕೊಬಿಡ್ತಾರೆ, ಸೋಂಬೇರಿಗಳಾಗ್ಬಿಡ್ತಾರೆ. ಏನೋ ಒಂದೆರಡು ಮಾಡಬೇಕಾಗಿತ್ತು. ಅನ್ಎಂಪ್ಲಾಯ್ಮೆಂಟ್ ಅವ್ರಿಗೆ ಅದು 1,500 ರೂಪಾಯಿ ಕೊಟ್ರಲ್ಲ, ಅದು ಪರವಾಗಿಲ್ಲ. ಬಸ್ ಎಲ್ಲ ಫ್ರೀ ಮಾಡಿದ್ರೆ ತುಂಬಾ ಬೇಜಾರು. ಏನೋ ಸ್ವೀಪ್ ಮಾಡ್ಕೊಂಡ್ರೆ ಆಶ್ವಾಸನೆ ಕೊಟ್ಟು ಅದಕ್ಕೆ ಅಷ್ಟೊಂದು ಈಗ ಗ್ಯಾರಂಟಿಯಿಂದ ತಿರ್ಗಾ ಲಾಸಲ್ಲೇ ಐತೆ ಗೌರ್ಮೆಂಟು. ತಿರ್ಗಾ ಕಲೆಕ್ಟ್ ಮಾಡಬೇಕು ಯಾವುದ್ರ ಮೇಲೆ? ಪಾಪ ಬಡವರು ಬಗ್ರು ಕೂಲಿ ಕೆಲಸ ಮಾಡಿ ಹೋಗಿ ಎಣ್ಣೆ ಹೊಡಿತೀನಿ ಅಂದರೆ 30 ರೂಪಾಯಿ 40 ರೂಪಾಯಿ ಏರ್ಸಿಟ್ಟವರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಯಾಗಿ ಬಿಂಬಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಈ ಭಾಳ ಕಷ್ಟ. ಅಲ್ಲಿ ನಿತೀಶ್ ಕುಮಾರೇ ಎಗೇನ್ಸ್ಟ್ ಆಗವನ. ಬೇರೆ ಸ್ಟೇಟಲ್ಲಿ ಚೇಂಜಸ್ ಆಗಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು? ಈ ಸಲನೂ ಒಂದು 10 ಸೀಟ್ ಗೆಲ್ಲೋದು ಕಷ್ಟ ಸರ್. ಇವರು ಕ್ಯಾಂಡಿಡೇಟ್ಗಳೇ ಕಿತ್ತಾಟದಲ್ಲ ಅವರೇ. ನೋಡಿ ಮೊನ್ನೆ ಎಲ್ಲ ವಿ ಸೋಮಣ್ಣ ಅವರು ಕಾಂಗ್ರೆಸ್ಗೆ ಬಂದ್ಬಿಡ್ತೀನಿ, ನಾನು ತುಮಕೂರು ಕೊಡಿ ಅಂದರು. ಒಂದು ವಾರನೂ ಆಗಿಲ್ಲ. ಆ ಕುಮಾರಸ್ವಾಮಿ ಬಂದ್ಬಿಟ್ಟು ನಿನಗೆ ಮೋದಿ ಏನೋ ಮಾತಾಡ್ತಾರಂತಪ್ಪ, ಸೈಲೆಂಟಾಗಿ ಇದ್ದು ಡೆಲ್ಲಿಗೆ ಬಾ ಅಂದರು, ಓಡ್ಬಿಟ್ರು. ಆ ಥರ ಏನೇನೋ ರಾಜಕೀಯಗಳು. ಅವನು BJP ಬಗ್ಗೆ ಹೇಳ್ದ, ಅವನು ಯಾರವನು ಯತ್ನಾಳು 4 ಕೋಟಿ ಅಲ್ಲ, ಕೋವಿಡಲ್ಲಿ 40,000 ಕೋಟಿ ತಿಂದ್ಬಿಟ್ಟವ್ರೆ ಇವರು ಅಂತ. ಏನು ಸುಮ್ಮನೆ ಮಾತಾಡಬೇಡಿ, ಪಾರ್ಟಿ ಶಿಸ್ತನ್ನ ಪಾಲಿಸು. ಏನಕ್ಕೆ ಇವನಿಗೆ ಇವನು ವಿಜಯೇಂದ್ರನ ಕೊಟ್ಬಿಟ್ರು ಪೋಸ್ಟು, ಆಪೋಸಿಷನ್ ಕೊಡಲಿಲ್ಲ, ಆ ಕೋಪು ಜಿದ್ದು ಏನೇನೋ ಮಾತಾಡ್ಬಿಡೋದು ಅದು ತಪ್ಪು. ಒಂದು ವ್ಯಕ್ತಿ CM ಆಗಲಿ PM ಆಗಲಿ ಮಾತಾಡೋದನ್ನ ಒಂದು ಹಿಡಿತದಲ್ಲಿ ಮಾತಾಡೋದು. ಅದರಿಂದ ಏನಾದ್ರು ವೋಟಿಂಗ್ ಏನಾದ್ರು ಕಡಿಮೆ ಆಗ್ತಾ ಇದೆಯಾ ಈಗ? ಏನಿಲ್ಲ, ಚೆನ್ನಾಗೇ ವೋಟಿಂಗ್ ಮಾಡ್ತಾರೆ. ಏನಿಲ್ಲ, ಚೆನ್ನಾಗೇ ಮಾಡ್ತಾವ್ರಲ್ಲ ಇವ್ರ ಆಶ್ವಾಸನೆಗೇನೆ ಹೆಂಗಸರು ಪಂಗಸರು ಹೋಗಿ ಓಟ್ ಹಾಕ್ಬಿಟ್ರು. ಲೋಕಸಭೆದಲ್ಲಿ ಕಷ್ಟ. ಏನೂ ಆಗಲ್ಲ ಅವ್ರಿಗೆ, ಕಳ್ಳ ಅಂತ ಗೊತ್ತು ಅವನಿಗೆ, ಏನೂ ಆಗಲ್ಲ ಸರ್. ಅವ್ನಿಗೆ ತಿರ್ಗಾ ಕರೆದು ಒಂದು ಪೋಸ್ಟ್ ಕೊಟ್ಬಿಡ್ತಾರೆ, ಸುಮ್ಮನೆ ಆಯ್ತಾನೆ. ಸುಮ್ಮನೆ ಮರ್ಯಾದೆ ಕಾರ್ಯಕರ್ತರಿಗೆ ಒಂಥರ ಕನ್ಫ್ಯೂಸ್ ಆಗಲ್ವಾ ಸರ್? ಹಂಗಂತಾರೆ, ಬರ್ತಾರೆ. ಒಬ್ಬರು ತೇಜಸ್ವಿ ರಮೇಶ್ ಅಂದ್ಬಿಟ್ಟು ಒಂದು MP ದೇವೇಗೌಡನ ಸೋಲಿಸ್ತಾರೆ, ಜರ್ನಲಿಸ್ಟು ಇದರಲ್ಲಿ ಕನಕಪುರದಲ್ಲಿ. ಒಮ್ಮ ಮಾತಾಡಿದ್ದು ಅಂದರೆ ಕಾಂಗ್ರೆಸ್ಸೇ ಜೀವ, ಇಂಡಿಯಾದಲ್ಲಿ ಕಾಂಗ್ರೆಸ್ ಬಿಟ್ಟು ಇಲ್ಲ ಅಂತ ವಾದ ವಿವಾದಗಳೆಲ್ಲ ಮಾಡಿ ಜಯಿಸ್ಬಿಟ್ಟಿದ್ರು. ಇದ್ದಂಗಿದ್ದವರು ಇಲ್ಲಿ ಡೆಮ್ಮಿ ಮಾಡಿದ್ರು, BJPಗೆ ಸೇರ್ಕೊಬಿಟ್ಟು ಕಾಂಗ್ರೆಸ್ಗೆ ಬೈಯಕ್ಕೆ ಶುರು ಆಗ್ಬಿಟ್ಟು. ಕಳ್ಳರುಗಳು ಅವರಲ್ಲ, ಫಸ್ಟ್ ಸೇರಿದಾಗ ಗೊತ್ತಿಲ್ವಾ ಕಳ್ಳರುಗಳು? ರಾಜಕೀಯ ಸರ್, ಅವ್ರವರು ಒಂದು ಗತ್ತು ಪೋಸ್ಟ್ ಬೇಕು, ಮಾತಾಡ್ತಾರೆ. ಅಂದರೆ ನಾವು ಜನಗಳ ಅಮಾಯಕರು ಅಂತೀರ? ಸತ್ಯ ಸರ್, ಅಮಾಯಕರು. ಏನು ಅಂದರೆ ಕರೆಕ್ಟ್ ಕ್ಯಾಂಡಿಡೇಟ್ಗೆ ಕರೆಕ್ಟ್ ಟೈಮ್ಗೆ ಯೋಚನೆ ಮಾಡಿ ಹಾಕಬೇಕು. ಸೆಂಟ್ರಲಲ್ಲಿ ಸರ್ ಅವ್ರದ್ದೇನೆ ತಿರ್ಗಾ ರಾಜ್ಯ ಭಾರ. ಅದು ಕ್ಯಾಂಡಿಡೇಟ್ ಅವ್ರು ಬಿಟ್ಟರೆ ಬೇರೆ ಇಲ್ಲಿ BJPನ ಫೇವರೇಟ್ ಮಾಡ್ತಾರೆ. ಬಟ್ ಸೆಂಟ್ರಲಲ್ಲಿ ಮೋದಿ ಒಂದೇ ಗ್ರೇಟ್. ನಾವು ಗೌಡಸು ಆ ಥರದಲ್ಲಿ ಏನಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಮಾತಾಡೋದ್ರಲ್ಲಾಗಲಿ, ಇಂಗ್ಲೀಷ್ ಬರ್ದೇ ಇರ್ಬೋದು, ಅದು ಬೇರೆ ವಿಷಯ. ಈಗ ಸಬ್ಜೆಕ್ಟ್ ಪಕ್ಕ ಅಡ್ವೈಸರ್ಗಳು ಸರ್, ಹಿಂಗೆ ಮಾಡಬೇಡಿ ಹಿಂಗೆ ಮಾಡಿ ಅಂತಾರೆ, ಅದರಲ್ಲಿ ಅವರು ತಿದ್ಕೊಬಿಡ್ತಾರೆ. ಹಿಂಗೆ ಮಾತಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಅವ್ರ ಗಂಡ RBI ಗವರ್ನರ್ ಆಗಿದ್ರು, ಕಾಂಗ್ರೆಸ್ಸಲ್ಲೂ ಇದ್ರು. ಆ ಒಮ್ಮನ್ ತಗೊಬಂದು ಈಗ ಫೈನಾನ್ಸ್ ಮಿನಿಸ್ಟರ್ ಮಾಡಿಲ್ವಾ? ಮಾಡಿದ್ರೆ ಏನಕ್ಕೆ ಅಂದರೆ ಶಿ ಇಸ್ ಟು ಮಚ್ ಇಂಟೆಲಿಜೆಂಟ್. ಆರ್ಥಿಕತೆ ಏನೈತೆ, ಹೆಂಗೆ ನಡೆಸಬೇಕು ಅಂತ ಮಾಡೋರು. ಅದರಿಂದ ಅವ್ರ ಕ್ಯಾಬಿನೆಟ್ ಇರೋ ಇದರಲ್ಲೆಲ್ಲ ಕರೆಕ್ಟಾಗಿ ಆದರೂ ಗಂಡ ಕಾಂಗ್ರೆಸ್ಸಲ್ಲಿದ್ದು ಇವರು BJP ಆ ಥರ ಎಷ್ಟೋ ಆಗೈತೆ, ಎಷ್ಟೋ ಅಣ್ಣ ತಮ್ಮ ಈಗ 3 ಜನ ಇಲ್ವಾ? ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಎಲ್ಲ ಇದ್ದಾರೆ. ಅವ್ರು ಅಲ್ಲಿ ಇವರಿಲ್ಲಿ. ಈಗೇನು ಬ್ಯಾಂಕ್ ಚೀಟಿಂಗ್ ಹೊಸ್ದು ರಮೇಶ್ ಜಾರಕಿಹೊಳಿದು ಬ್ಯಾಂಕ್ದಂತೆ. ಎಲ್ಲೆಲ್ಲಿ ಇವರು ಲೂಪೋಲ್ ಹುಡುಕ್ಬೇಕು, ಆ ಲೂಪೋಲೆಲ್ಲ ಹುಡುಕ್ತಾವೆ.